ಗುಡ್ ಮಾರ್ನಿಂಗ್, ಶುಭೋದಯ ಎಲ್ರಿಗೂ. ಸೊ ಇವತ್ತು ಒಂದು ಒಳ್ಳೆ ಸರ್ಪ್ರೈಸ್ ಇದೆ. ಸೊ ಹೊರಗೆ ಹೋಗ್ತಾ ಇದ್ದೀವಿ. ಒಂದೊಳ್ಳೆ ಇನ್ಫಾರ್ಮೇಟಿವ್ ಪ್ಲೇಸ್ ಕೂಡ, ತುಂಬ ಹಿಸ್ಟಾರಿಕಲ್ ಪ್ಲೇಸು. ನಾವು ಕೂಡ ಆ ಪ್ಲೇಸ್ ನೋಡಿಲ್ಲ, ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀವಿ. ನೋಡೋಣ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನೋದು ಆಮೇಲೆ ತೋರಿಸ್ತೀನಿ ನಾನು. ಸೊ ಬನ್ನಿ ಹೋಗೋಣ. ಹೊರಟಿದ್ದೀವಿ ಟುವರ್ಡ್ಸ್ ಎಲ್ಲಿಗೆ ಅನ್ನೋದನ್ನು ಆಮೇಲೆ ನೋಡಿ. ಟಿಫನ್ ಮಾಡಿರಲಿಲ್ಲ, ಟಿಫನ್ಗೆ ಅಂತ ನಿಲ್ಸಿದ್ದೀವಿ ಮದ್ದೂರಿನಲ್ಲಿ. ಟಿಫನ್ ಮಾಡ್ಕೊಂಡು ಹೊರಡೋಣ. ಫೈನಲಿ ಟಿಫನ್ ಆಗಿದೆ. ಸೊ ಟಿಫನ್ ಮುಗಿಸ್ಕೊಂಡು ಸ್ಟಾರ್ಟ್. ಯಾವ ಕಡೆ ಅಂತ ನೋಡ್ತಾ ಇದ್ದೀರಾ? ಒಂದೊಳ್ಳೆ ಸರ್ಪ್ರೈಸ್ ಇದೆ ನಿಜವಾಗ್ಲೂ. ಯಾರ್ಯಾರು ಸಿಗ್ತಾರೆ ಅಲ್ಲಿ, ಎಲ್ಲಿ ಹೋಗ್ತಾ ಇದ್ದೀವಿ. ಅದ್ರಲ್ಲಿ ನನ್ನ ಮಗ ಮಿಸ್ ಆಗಿದೆ. ಸೊ ನಾವು ಅದಕ್ಕೆ ಆ ಪ್ಲೇಸ್ ಕೂಡ ನೋಡಿಲ್ಲ, ನಾವು ಕೂಡ ನೋಡಿಲ್ಲ ಅಂತ ಅದೇ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ. ಏನಪ್ಪ ಇದು ಅಂತ ನೋಡ್ತಾ ಇದ್ದೀರಾ? ಸ್ಟಾರ್ಟಿಂಗ್ ಯಾವ ಮಕ್ಕಳು ಫೋಟೋ ಇದು ಅಂತ. ಸೊ ಹಾಗೆ ನೋಡಿ ಕೊನೆವರೆಗೂ ವಾಚ್ ಮಾಡಿ ಗೊತ್ತಾಗುತ್ತೆ ಏನು ಅಂತ. ಸ್ವತಃ ಮಕ್ಕಳೇ ಕೂಡ ಅಡುಗೆ ಮಾಡ್ತಾ ಇದ್ದಾರೆ. ಹಾಗೆ ಅವ್ರ ಜೊತೆಗೆ ಶಾಲೆಯ ಪ್ರಿನ್ಸಿಪಲ್ ಅಂದರೆ ಪ್ರಾಂಶುಪಾಲರು ಕೂಡ ಮಕ್ಕಳ ಜೊತೆಗೆ ಮಕ್ಕಳಾಗಿ ಬೆರೆತು ಎಲ್ಲ ಒಂದು ಶಾಲೆಯ ಶಿಕ್ಷಕರು ಕೂಡ ಇದರಲ್ಲಿದ್ದಾರೆ. ಅವರು ಕೂಡ ಮಕ್ಕಳಾಗಿ ಬೆರೆತು ಈ ಒಂದು ಏನನ್ನ ನಾನು ಹೇಳ್ತೀನಿ ಮುಂದೆ ನೋಡಿ, ಇನ್ನೂ ತುಂಬ ಇದೆ. ಸೊ ನೋಡ್ತಾ ಇದ್ದೀರಲ್ಲ, ತುಂಬ ಖುಷಿಯಾಗುತ್ತೆ ಈ ಥರ ಎಲ್ಲ. ಹಿಂದಿನ ದಿನ ಗಂಡು ಮಕ್ಕಳು ಬಂದಿದ್ದಾರೆ. ಸೊ ಇಲ್ಲಿ ಫೈರ್ ಕ್ಯಾಂಪ್, ಗಂಡು ಮಕ್ಕಳಿಗೆ ಫೈರ್ ಕ್ಯಾಂಪ್ ಇದೆ. ಸೊ ಒಗ್ಗಟ್ಟಾಗಿ ಎಲ್ಲ ಎಂಜಾಯ್ ಮಾಡೋ ಅಂಥ ಒಂದು ಇದು. ಸೊ ಇಲ್ಲಿ ಬರೀ ಇವರು ಎಂಜಾಯ್ ಮಾಡಲಿಕ್ಕೆ ಅಂತ ಅಲ್ಲ, ಸ್ವಲ್ಪ ಶಿಕ್ಷಣ ಮಾಹಿತಿ ಕೂಡ ಕೊಡಲಿಕ್ಕೆ ಅಂತ ಕರ್ಕೊಂಬಂದಿರೋ ಮಕ್ಕಳನ್ನ. ಅದು ನೆಕ್ಸ್ಟ್ ಡೇ ಅಂದರೆ ಮಾರನೇ ದಿನಕ್ಕೆ ಹೆಣ್ಮಕ್ಳು ಹೋಗ್ತಾ ಇದ್ದಾರೆ. ಸೊ ಶಾಲೆಯ ಶಿಕ್ಷಕರೆಲ್ಲ ಒಂದು ಏನು ಸಂಪ್ರದಾಯ ಇದೆಯಲ್ಲ ಆ ಮೂಲಕ ಹೊರಟಿದ್ದಾರೆ. ಸೊ ನಾವು ಕೂಡ ಬಂದಿದ್ದೀವಿ, ಯಾಕಂದರೆ ನಾವು ಈ ಒಂದು ಸ್ಥಳವನ್ನು ನೋಡಿಲ್ಲ. ಆ್ಯಕ್ಚುಲಿ ಇದು ಐತಿಹಾಸಿಕ ಸ್ಥಳ, ನಮಗೂ ಕೂಡ ಗೊತ್ತಿಲ್ಲ. ಸೊ ಇದ್ರ ಮೂಲಕ ತಿಳ್ಕೊಳ್ಳೋಣ ಅವ್ರ ಮೂಲಕ ಅಂತ ಹೇಳಿ ನಾವು ಕೂಡ ಬರ್ತಾ ಇದ್ದೀವಿ. ಬರೋ ಒಂದು ಇದು ಕೂಡ ಇರಲಿಲ್ಲ, ಬರ್ತಾ ಇದ್ದೀವಿ. ಸೊ ನೋಡೋಣ ಮುಂದೆ ಹೇಗೆ ಏನು ಎತ್ತ ಅಂತ. ನಮಗೂ ತುಂಬ ಕುತೂಹಲ ಇತ್ತು, ಯಾವ ರೀತಿ ಇದೆ ಜಾಗ ಏನು ಅಂತ. ಸೊ ಸ್ವಲ್ಪ ಅಲ್ಲಿ ಇಲ್ಲಿ ಕನ್ಫ್ಯೂಸ್ ಆಯಿತು ನಮಗೂ ಕೂಡ ದಾರಿ. ಸರ್ಪ್ರೈಸ್ ಇದೆ, ನಾವು ಹೋಗ್ತಾ ಇದೀವಿ ಬೆಟ್ಟಕ್ಕೆ ಅಂತ ಹೇಳಿದ್ನಲ್ಲ. ಸೊ ಇದೇ ಒಂದು ದೊಡ್ಡ ಸರ್ಪ್ರೈಸು. ಏನು ಅಂದರೆ ಸ್ಕೂಲ್ ಸ್ಟೂಡೆಂಟ್ಸ್ ಎಲ್ಲ ಬಂದಿದ್ದಾರೆ. ಬೇರೆ ಯಾವ ಸ್ಕೂಲು ಅಲ್ಲ, ನನ್ನ ಮಕ್ಕಳನ್ನ ಸೇರಿಸಿರೋಂಥ ಸ್ಕೂಲೇ. ತುಂಬ ಖುಷಿ ಆಗುತ್ತೆ. ಸೊ ನೋಡಿ, ಇವರು ಸ್ಕೂಲ್ ಪ್ರಿನ್ಸಿಪಲ್ ಸರು ಆ್ಯಂಡ್ ಅವರ ಆಯ್ತು. ಸೊ ಸ್ಕೂಲ್ ಬಗ್ಗೆ ಹೇಳಿ. ಬಟ್ ನಾ ಇನ್ನೊಂದು ಏನಂದರೆ ನಂಗೆ ತುಂಬ ಖುಷಿ ಆಗ್ತಿದೆ. ಮಕ್ಕಳನ್ನ ನಾನು ಕಂಡಂಗೆ ಸ್ಕೂಲ್ಗಳಲ್ಲಿ ಈ ಥರ ಒಂದು ಫೆಸಿಲಿಟಿ ಇಲ್ಲ. ನನಗೆ ತುಂಬ ಖುಷಿ ಆಗ್ತಾ ಇದೆ ಆ್ಯಸ್ ಅ ಪೇರೆಂಟ್. ನಮ್ಮ ಶಾಲೆದು ಇದು 6ನೇ ಟ್ರೆಕ್ಕಿಂಗ್. ಸುಮಾರು ಒಂದು ಕರೋನಾ ಮೊದಲು ನಾವು ಬೆಂಗಳೂರಿನ ಹತ್ತಿರ ಇರುವಂಥ ಜಾಗಗಳಿಗೆ ಸೈಕಲ್ ಜಾಥಾ ಹೋಗ್ತಿದ್ವಿ. ಅಂದರೆ ದೊಡ್ಡಲ್ಮರ ಹೋಗ್ತಿದ್ವಿ, ಮತ್ತು ಕುಂಬ್ಳಗುಡಿ ಹತ್ರ ಅಮೃತನಾರಾಯಣ ದೇವಸ್ಥಾನ ಅಂತ ಇದೆ, ಅಲ್ಲಿ ಹೋಗ್ತಿದ್ವಿ. ಬಟ್ ಬೆಂಗಳೂರು ವಿಪರೀತ ಬೆಳೀತು. ನಾವು ಅಲ್ಲಿ ಸೈಕಲ್ನಲ್ಲಿ ಮಕ್ಕಳನ್ನ ಕರ್ಕೊಂಡು ಹೋಗೋದಕ್ಕೆ ಆಗದಲ್ಲೇ ಇರುವಂಥ ದಿವಸಗಳು ಮುಟ್ತು. ಹಾಗಾಗಿ ನಾವು ಪರಿಸರವನ್ನು ಮಕ್ಕಳಿಗೆ ಪರಿಚಯ ಮಾಡ್ಸೋದು ಹೇಗೆ ಅನ್ನುವಂಥ ವಿಚಾರ ಬಂದಾಗ ಬೆಂಗಳೂರಿನ ಸುತ್ತಮುತ್ತ ಇರೋ ಯಾವ್ದಾದ್ರು ಕೆಲವು ಬೆಟ್ಟಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಒಂದು ಟ್ರೆಕ್ಕಿಂಗ್, ಸಾಮಾನ್ಯವಾಗಿ ಹೈಸ್ಕೂಲ್ ಮಕ್ಕಳಿಗೆ ಟ್ರೆಕ್ಕಿಂಗನ್ನು ಪ್ರಿಫರ್ ಮಾಡಲ್ಲ. ಬಟ್ ನಾವ್ಯಾಕೆ ಅದನ್ನು ಮಾಡಬಾರ್ದು ಅನ್ನುವಂಥ ಒಂದು ಆಲೋಚನೆ ಬಂದಾಗ ನಮ್ಮೆಲ್ಲ ಸಹೋದ್ಯೋಗಿಗಳು ಅದಕ್ಕೆ ಸ್ಪಂದಿಸಿದ್ರು. ಅದರ ಪರಿಣಾಮ ಸುಮಾರು ನಾವು 6 ಟ್ರೆಕ್ಕಿಂಗ್ಗಳನ್ನು ಮಾಡಿದ್ವಿ. ಕಳೆದ ವರ್ಷ ಹುತ್ತಿನದುರ್ಗ ಹೋಗಿದ್ವಿ, ಅದ್ರ ಹಿಂದಿನ ವರ್ಷ ಭೀಮನಕಿಂಡಿಗೆ ಹೋಗಿದ್ವಿ. ಈ ವರ್ಷ ನಾವಿಲ್ಲಿ ಕುಂತಿ ಬೆಟ್ಟಕ್ಕೆ ಬಂದಿದ್ದೀವಿ. ಬಿಡಿ, ನಮ್ಮ ಮಕ್ಕಳೆಲ್ಲ ಈಗ ಒಬ್ಬೊಬ್ಬರು ಹಿಡಿತಾ ಇದ್ದಾರೆ. ಈಗ ಒಂದು ಬೆಟ್ಟವನ್ನು ಹತ್ತಿ ಮತ್ತೊಂದು ಒಂಕೆ ಬೆಟ್ಟ ಹತ್ತೋದಕ್ಕೆ ಬೇಡ, ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳಿದ್ರು. ಅವ್ರಿಗೆ ಅಷ್ಟು ಎನರ್ಜಿ ಇದೆ, ಇಡೀ ಬೆಟ್ಟ ಹತ್ತಿಡಿದ್ರು ಕೂಡ ಅವರು ತುಂಬ ಖುಷಿಯಾಗಿದ್ದಾರೆ. ಈಗ ಆ ಬೆಟ್ಟಕ್ಕೆ ಹತ್ತೋದಕ್ಕೆ ರೆಡಿ ಆಗ್ತಿದ್ದಾರೆ. ನಮ್ಮ ಸ್ಟಾಫ್ಗಳೇ ಪಾಪ ಟಯರ್ಡ್ ಆಗಿದ್ದಾರೆ, ಮಕ್ಕಳು ಟಯರ್ಡ್ ಆಗಿಲ್ಲ. ಹಾಗಾಗಿ ಇನ್ನೊಂದು ಅರ್ಧ ಗಂಟೆ ಒಂದು ಗ್ಯಾಪ್ ತಗೊಂಡು ಮತ್ತೆ ಆ ಬೆಟ್ಟ ಹತ್ತೀವಿ. ನಮ್ಮ ಪೋಷಕರು ನಮ್ಮ ಮೇಲೆ ಇಷ್ಟೊಂದು ಅಭಿಮಾನ ಇಟ್ಟು ನಮ್ಮನ್ನ ಫಾಲೋ ಮಾಡೋದು ಬಂದಿಲ್ಲ, ಅದು ಬಹಳ ಖುಷಿ ಆಗ್ತಿದೆ. ಎಲ್ರಿಗೂ ಒಳ್ಳೇದಾಗಲಿ, ತುಂಬ ಥ್ಯಾಂಕ್ಸ್. ಆ್ಯಂಡ್ ಒಂದು ಕ್ವಶನ್ ಸರ್, ಸೊ ಇದರಿಂದ ಮಕ್ಕಳಿಗೆ ಏನು ಅಡ್ವಾಂಟೇಜ್ ಇದೆ ಅಂತ? ಖಂಡಿತ ನಾವು ಬೆಂಗಳೂರಿನ ಹುಡುಗರು ಅಥವಾ ಜೀವಿಗಳು ನಾವೇನಿದ್ದೀವಿ, ನಾಗರಿಕರೇನಿದ್ದೀವಿ, ನಾವು ತುಂಬ ಪರಿಸರದಿಂದ ಹೊರಗಡೆ ಬಂದಿದ್ದೀವಿ. ತೀರಾ ನಮಗೆ ನಕ್ಷತ್ರಗಳು ಕಾಣ್ತಿಲ್ಲ ಆ ಬೆಳಕಿಗೆ, ಪೂರ್ಣಚಂದ್ರನ ನಾವು ನೋಡೋಕ್ಕಾಗ್ತಿಲ್ಲ, ಅಥವಾ ಒಂದು ನೀರವ ಮೌನವನ್ನು ಕೂಡ ಬೆಂಗಳೂರಿನ ನಾವು ಗ್ರಹಿಸೋಕ್ಕಾಗ್ತಿಲ್ಲ. ಆದರೆ ಇವೆಲ್ಲವನ್ನು ಕೂಡ ನಮಗೆ ಈ ಟ್ರೆಕ್ಕಿಂಗು ಅಥವಾ ಈ ಒಂದು ಗ್ರಾಮ ವಾಸ್ತವ್ಯ ನಮ್ಗೆ ಅವಕಾಶ ಮಾಡಿಕೊಟ್ಟಿದೆ. ಪ್ರತಿ ವರ್ಷ ನಾವು ಗಂಡು ಮಕ್ಕಳ ಜೊತೆಗೆ ಸಂಜೆ ಹೊತ್ತೇ ಬಂದಿರ್ತೀವಿ. ಹಾಗಾಗಿ ಆ ನೀರವ ಮೌನ, ಕಪ್ಪೆಗಳ ಸೌಂಡ್ ಆಗಿರ್ಬೋದು, ಮಿಡತೆ ಸೌಂಡ್ ಆಗಿರ್ಬೋದು, ಇವೆಲ್ಲ ನಮ್ಮ ಕಿವಿನಲ್ಲಿ ಹಾಗೆ ಉಳ್ಕೊಳುತ್ತೆ. ಅದೇ ನಾವಿಲ್ಲಿ ಗಳಿಸಿರುವಂಥದ್ದು. ಇನ್ನು ಆಳವಾಗಿ ಹೇಳ್ಬೇಕು ಅಂದ್ರೆ ಸಾಕಷ್ಟು ವಿಚಾರ ಇದೆ. ಆದರೆ ನಮ್ಗೆ ಯಾವತ್ತೂ ಒಂದು ಈ ಟ್ರೆಕ್ಕಿಂಗ್ ಮುಗಿಸ್ಕೊಂಡು ಒಂದು ಇಡೀ ವಾರ ನಮಗೆ ಕಪ್ಪೆಗಳ ಒಂದು ಶಬ್ದ, ಮಿಡತೆಗಳ ಬೀಳ್ಬಿಟ್ಟುವಂಥ ಶಬ್ದ ಎಲ್ಲ ಕೇಳಿಸ್ತಾ ಇರುತ್ತೆ. ಓಕೆ, ಐ ಆಮ್ ವೆರಿ ಪ್ರೌಡ್ ಆಫ್ ದಿಸ್ ಸ್ಕೂಲ್ ಸರ್. ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸರ್. ಹಾಗಾದರೆ ಬನ್ನಿ ಹಂತವಾಗಿ ತಿಳ್ಕೊಳ್ಳೋಣ, ಮಕ್ಕಳು ಹೇಗೆಲ್ಲ ಒಂದು ಟ್ರೆಕ್ಕಿಂಗ್ನ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದಾರೆ, ಯಾವ ರೀತಿ ಎಂಜಾಯ್ ಮಾಡ್ತಾ ಇದ್ದಾರೆ, ಟೀಚರ್ಸ್ ಎಲ್ಲ ಯಾವ ರೀತಿ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ನೋಡೋಣ. ನೋಡಿ,
ನೋಡಬಹುದು ನೀವು ಮಕ್ಕಳು ಯಾವ ರೀತಿ ಟ್ರೆಕ್ಕಿಂಗ್ ಮಾಡಿದ್ದಾರೆ, ಯಾವ ರೀತಿ ಟೀಚರ್ಸ್ ಕೂಡ ಮಕ್ಕಳ ಜೊತೆ ಮಕ್ಕಳಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಆ ಒಂದು ಟ್ರೆಕ್ಕಿಂಗ್ನ ಅಂತ. ಸೊ ಇಲ್ಲಿ ಏನು ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ ತಿಳ್ಕೊಂಡು ಬನ್ನಿ. ಇದು ಈ ಬೆಟ್ಟ ಇದೆಯಲ್ಲ, ಇದನ್ನ ನಾವು ಏನು ಅಗ್ನಿಶಿಲೆ ಅಂತ ಕರಿತೀವಿ. ಅಗ್ನಿಶಿಲೆ ಅಂದ್ರೆ ಜ್ವಾಲಾಮುಖಿಯಿಂದ ಉಂಟಾಗಿರುವಂತಹ ಬೆಟ್ಟ ಅಂತ ಹೇಳಿ ಕರಿತೀವಿ. ಏನ್ ಸ್ಟ್ಯಾಂಡರ್ಡ್ಗೆ ಏನೋ ಅದು ನಾನು ಶುರು ಮಾಡಿಲ್ಲ, ನೈತರಿಗೆ ಗೊತ್ತಿರುತ್ತೆ ಲಾವಾ ಮತ್ತು ಮ್ಯಾಗ್ಮಾದ ನಡುವಿನ ವ್ಯತ್ಯಾಸ ಗೊತ್ತೇ ಅಲ್ವಾ? ಲಾವಾ ಯಾವಾಗ ಕರಿತೀವಿ, ಮ್ಯಾಗ್ಮಾ ಯಾವಾಗ ಆಗುತ್ತೆ. ಈಗೇನು ನೋಡ್ತಾ ಇದ್ದೀರಲ್ಲ, ಸೊ ಇದು ಆ ಶಾಲೆಯ ಒಂದು ಧ್ವಜ, ಐ ಮೀನ್ ಫ್ಲ್ಯಾಗ್. ಸೊ ನೋಡಿ ಟೀಚರ್ಸ್ ಎಲ್ಲ ಫೋಟೋಶೂಟು, ಎಂಜಾಯ್ಮೆಂಟ್, ಮಕ್ಕಳ ಜೊತೆ ಕೂಡ ಅವರು ಎಂಜಾಯ್ ಮಾಡ್ತಾ ಇದ್ದಾರೆ ಟ್ರೆಕ್ಕಿಂಗ್ ಮಾಡಿಕೊಂಡು. ಪ್ರಿನ್ಸಿಪಾಲಿಂದ ಹಿಡಿದು ಟೀಚರ್ಸ್ ಎಲ್ಲರೂ ಕೂಡ ಒಟ್ಟಿಗೆ ಒಗ್ಗಟ್ಟಲ್ಲಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಐ ನೆವರ್ ಸೀನ್ ದಿಸ್ ಬಿಫೋರ್ ಎನಿವೇರ್. ನೋಡಿ ಟೀಚರ್ಸ್ ಊಟ ಬಡಿಸ್ತಾ ಇದ್ದಾರೆ. ಸೊ ಟ್ರೆಕ್ಕಿಂಗ್ ಪಾಯಿಂಟ್ ಸ್ಟಾರ್ಟ್ ಆಗೋದೇ ಇಲ್ಲೇ. ಫಸ್ಟ್ ಸ್ಟಾರ್ಟಿಂಗ್ ಪಾಯಿಂಟ್, ಟ್ರೆಕ್ಕಿಂಗ್ ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲಿ ಬರುತ್ತೆ. ತುಂಬ ಇಳಿಜಾರಿದೆ. ರೂಟ್ ಗೊತ್ತಿಲ್ಲ ನಾನು ಇನ್ನೂ ಈ ಪ್ಲೇಸ್ ಹೇಳಲಿಲ್ಲ ನಿಮಗೆ, ಅಂದರೆ ಅಲ್ಲಿ ತಪ್ಪಾಗುತ್ತೆ. ಸೊ ಇದು ಯಾವುದು ಅಲ್ಲ, ಪಾಂಡುಪುರ ತಾಲೂಕು ಚೆನ್ನಾಗಿದೆ. ಕುಂತಿ ಬೆಟ್ಟ ಪ್ಲೇಸಸ್ ಹೇಳ್ತೀನಿ. ಕುಂತಿ ಬೆಟ್ಟ ಒಳ್ಳೆ ಟ್ರೆಕ್ಕಿಂಗ್ ಪ್ಲೇಸ್, ಒನ್ ಡೇ ಹೋಗಿ ಬರ್ಬೋದು ಆರಾಮಾಗಿ. ಒಳ್ಳೆ ಹಿಸ್ಟಾರಿಕಲ್ ಪ್ಲೇಸ್, ಐತಿಹಾಸಿಕ ಸ್ಥಳ. ತುಂಬ ಒಂದು ಹಳೆಯ ಒಂದು ಐತಿಹಾಸಿಕ ಕಥೆಗಳಿದಾವೆ ಇಲ್ಲಿ ಕುಂತಿ ಬೆಟ್ಟದ, ಪಾಂಡುಪುರ, ಕುಂತಿ ಬೆಟ್ಟ ಇದೆಲ್ಲನೂ. ಸೊ ನೀವು ಒಂದ್ಸತಿ ಹೋಗಿ ಅಲ್ಲಿ ವೀಕ್ಷಣೆ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಬಟ್ ಹುಷಾರು, ನೋಡ್ತಾ ಇದ್ದೀರಾ ಸ್ವಲ್ಪ ಕಷ್ಟ ಆಗುತ್ತೆ, ಇಳಿಜಾರು ಇದೆಲ್ಲ ಇದೆ. ಬಟ್ ತುಂಬ ಚೆನ್ನಾಗಿದೆ, ನೀವು ಹೋಗಿ ವಿಸಿಟ್ ಮಾಡಿ ಬನ್ನಿ. ಹಾಗೆ ಮುಂದೆ ಮಕ್ಕಳಿದ್ದಾರೆ. ಸೊ ಟ್ರೆಕ್ಕಿಂಗ್ ಎಲ್ಲ ಮುಗಿಸಿ ಮಕ್ಕಳು ಬಂದಿರ್ತಾರೆ. ನೋಡೋಣ ಆ ಮಕ್ಕಳಲ್ಲಿ ಈ ಒಂದು ಶಾಲೆಯ ಶಿಕ್ಷಕರ ಬಗ್ಗೆ ಏನಿದೆ, ಯಾವ ರೀತಿ ನಮಗೆ ತಿಳಿಸ್ತಾರೆ ಅನ್ನೋದನ್ನು ತಿಳ್ಕೊಳ್ಳೋಣ ಮುಂದೆ. ಇದೇ ಸ್ಕೂಲ್ ಅವರಾ? ವಿಶ್ವಭಾರತಿ ಸ್ಕೂಲ್ ಅಲ್ಲ? ಸ್ವಲ್ಪ ಸ್ಕೂಲ್ ಬಗ್ಗೆ, ಟ್ರಿಪ್ ಬಗ್ಗೆ. ಸೊ ನಿಮ್ಮ ಸ್ಕೂಲ್ ಬಗ್ಗೆ ಹೇಳಿ, ಹೆಂಗೆ? ನನ್ನ ಲೈಫಲ್ಲಿ ನನ್ನ ಸ್ಕೂಲ್ ಏನೋ ಒಂಥರ ಮೆಮೊರಬಲ್ ಆಗಿ ಇದೆ, ಲೈಫ್ ಲಾಂಗ್ ಲೈಫ್ ಅಂತ. ನಿಮಗೆ ನಮ್ಮ ಸ್ಕೂಲಲ್ಲಿ ನಮಗೆ ಇದ್ರ ಕುಂತಿ ಬೆಟ್ಟದ ಬಗ್ಗೆ ನಮ್ಗೆ ಒಂಚೂರು ಮಂಡ್ಯದಲ್ಲಿ ಇದೆಲ್ಲ ಇದೆ ಅಂತ ನಂಗೆ ಗೊತ್ತಿಲ್ಲ ಆಂಟಿ. ಈಗ ಪ್ರಿನ್ಸಿಪಲ್ ಸರ್ ಎಲ್ಲ ಹೇಳಿ ಒಂದು ಸ್ವಲ್ಪ ವಿವರ ಕೊಟ್ಟಿಕ್ಕೆ ಒಂದು ಸ್ವಲ್ಪ ಅರ್ಥ ಆಯ್ತು. ಕುಂತಿ ಬೆಟ್ಟ ಇದು ಸೃಷ್ಟಿಯಾಗಿದೆ, ಏನಕ್ಕೆ ಹೆಸರು ಬಂತು ಅನ್ನೋದೆಲ್ಲ ನಮಗೆ ಟ್ರಕ್ಕಿಂಗ್ ಮೂಲಕ ತಿಳಿಸ್ತಾ ಇದ್ದಾರೆ ನಮ್ಮ ಪ್ರಿನ್ಸಿಪಲ್ ಸರ್. ಸೊ ವಿ ಆರ್ ಗ್ರೇಟ್ಫುಲ್ ಫಾರ್ ಅಷ್ಟೇ. ಶಾರ್ಟ್ ಆಗಿ ಇದ್ರ ಬಗ್ಗೆ ಹೇಳಬೇಕು ಅಂದರೆ ಯಾವ ರೀತಿ ಹೇಳ್ತೀರಾ ಸರ್? ಡಿಸ್ಟರ್ಬ್ ಆಯ್ತು ಅನ್ಸೋದೆ. ಹೇಳಿ. ಇದು ಕುಂತಿ ಬೆಟ್ಟ ಅಂತ ಹೆಸರು. ಈ ಕುಂತಿ ಬೆಟ್ಟ ಪಾಂಡವರು ಅಜ್ಞಾತವಾಸದಲ್ಲಿ ಇಲ್ಲಿದ್ರು ಕಥೆ. ಈ ಕಥೆಗೆ ತಕ್ಕಂತೆ ಮೇಲ್ಗಡೆ ಹೂಗಳೆಲ್ಲ ಇರೋದು. ಕುಂತಿ ಸ್ನಾನ ಮಾಡಿದ್ದು, ಸೀರೆ ಒಣಗಾಕಿದ್ದು, ಮತ್ತು ಭೀಮನ ಪಾದ, ಭೀಮನ ಒಳ್ಳೆ, ಮತ್ತು ಕೃಷ್ಣಾರ್ಜುನ ರಥ ಓಡಿಸಿದ್ದು, ಇದೆಲ್ಲ ಗುರ್ತಿದ್ದು. ಇಲ್ಲಿ ಪಾಂಡವರು ಅಜ್ಞಾತವಾಸದಲ್ಲಿ ಇಲ್ಲಿದ್ದಾಗ ಬಕಾಸುರ ಅಂತ ಹೇಳ್ಬಿಟ್ಟು ಒಬ್ಬ ರಾಕ್ಷಸ ಇರ್ತಾರೆ. ಆ ರಾಕ್ಷಸನ ಕೊಲ್ಲಬೇಕಾದ್ರೆ ಇಲ್ಲಿ ಪಕ್ಕದಲ್ಲಿ ಚಿಕ್ಕೇಡೆ ಅಂತ ಹೇಳ್ತಾರೆ, ಚಿಕ್ಕಡೆ ಕರೀತಾರೆ. ಈಗ ಅದು ಚಿಕ್ಕೇಡೆ ಅಂತೇಳಿ, ಈ ಕಡೆ ಹಿರಿಯಡೆ ಅಂತೇಳಿ, ಹಿರೋಡೆ ಅಂತ ಹೇಳ್ಬಿಟ್ಟು ಅದೊಂದು. ಆ ಚಿಕ್ಕೇಡೆನಲ್ಲಿ ಆ ಸರದಿ ಪ್ರಕಾರ ಊಟ ತಂದು ಕೊಡೋದು ಒಬ್ಬ ಚಿಕ್ಕಮಣ ಹೆಂಗಸು ಒಬ್ಬನೇ ಮಗ ಇರ್ತಾನೆ. ಆ ಮಗ ಊಟ ತಂದು ಕೊಡಬೇಕು, ರಾಕ್ಷಸ ತಿಂದ್ಬಿಡ್ತಾನೆ ಅಂತ ಇವರು ತಾಯಿ ಹೇಳ್ತಾ ಇರುವಾಗ ಕುಂತಿ ಭಿಕ್ಷಾಟನೆಗೆ ಹೋದಾಗ ಕುಂತಿ ಯಾಕೆ ಮಾಡ್ಬೇಕು ಅಂತ ಕೇಳಿದಾಗ, ಹೀಗೆ ನನ್ನ ಮಗನಿಗೆ ಇವತ್ತು ಸರ್ದಿದೆ, ರಾಕ್ಷಸ ನಮ್ಮನ್ನ ತಿಂದ್ಬಿಡ್ತಾನೆ, ನನ್ನ ಮಗನ ತಿಂದ್ಬಿಡ್ತಾನೆ, ನಮಗೆ ಕೊಳ್ಳಿರೋದು ಯಾರು ಇಲ್ಲ ಅಂತೇಳಿ ಅಳ್ತಾ ಇದ್ದೀನಿ ಕಣವ ಅಂತ ಹೇಳಿದ್ರೆ, ನನಗೆ 5 ಮಕ್ಕಳಿದ್ದಾರೆ, ಒಬ್ಬನ ನನ್ನ ಸಾಕಾಗಲ್ಲ, ಒಬ್ಬನ ಮಗನ ಕಳಿಸ್ಕೊಡ್ತೀನಿ, ಅದರಿಂದ ನೀವು ನನ್ನ ಮಗನೇ ಕಳಿಸಿ ಅಂತೇಳಿ ಕುಂತಿ ಹೇಳಿ ಕಳಿಸ್ತಾರೆ. ಆ ಸಂದರ್ಭದಲ್ಲಿ ಒಂದು ಬಂಡಿ ಅನ್ನ, ಒಂದು ಬಂಡಿ ಸಾಂಬಾರು ಮತ್ತು ಎತ್ತು ಗಾಡಿ ತಂದು ಇಲ್ಲಿ ಊಟೆಲ್ಲ ಮಾಡ್ತಾರೆ. ನನ್ನ ಊಟೆಲ್ಲ ತಿಂದಿದ್ದೀರಾ ಅಂತೇಳಿ ಇಬ್ಬರಿಗೂ ವಾತಾವರಣ ನಡೆಯುತ್ತೆ. ಆ ಸಂದರ್ಭದಲ್ಲಿ ಹೊಡಿತಾ ಇರ್ತಾರೆ. ಮತ್ತು ಭೀಮನ ಮುಂದೆ ಹೋದಾಗ ಸತ್ತೋದಾಗ 2 ಭಾಗವನ್ನು ಮಾಡಿದ್ದೆ ತೋಡಂತ ಬೆಳಿಗ್ಗೆ ಎದ್ದು ಕಸಲಾಗತ್ತೆ ಅಂತೇಳಿ ಇಲ್ಲಿಂದ ಪಲಾಯನ ಮಾಡಿ ರಾಮನಗರ ಕಡೆಗೆ ಹೋಗ್ತಾರೆ. ಸೊ ಅದರಿಂದ ಇದು ಕುಂತಿ ಬೆಟ್ಟ ಅಂತ ಪ್ರಸಿದ್ಧ ಆಯ್ತು. ಪಾಂಡವರ ಪುರ ಅನ್ನೋದು ಅದು ಪಾಂಡವಪುರ ಅಂತ ಕರೀತಾರೆ. ಥ್ಯಾಂಕ್ ಯು ಸರ್. ಇನ್ನೊಂದು ಹೆಸರು ಈರೋಡೆ ಇತ್ತು, ಅದು ಈರೋಡೆ. ಓಕೆ, ಥ್ಯಾಂಕ್ ಯು ಸರ್. ಕೂಡ ಬೆಟ್ಟ ಪಕ್ಕ ಊರು ಹಿರೇಮಡಿ. ಇಲ್ಲಿ ಹೆಡ್ ಮಾಸ್ಟರ್ ಆಗಿದ್ದೆ, ಮತ್ತು ಪಿ ಈಗ ರಿಪೇರ್. ಓಕೆ, ತುಂಬ ಧನ್ಯವಾದ ಸರ್. ಇಲ್ಲೊಂದು ಕಲ್ಯಾಣಿ ಇದೆ. ಸೊ ಈ ಕಲ್ಯಾಣಿ ಹತ್ರ ಎಲ್ಲ ಫುಲ್ ಬೆಟ್ಟ ಹತ್ತಿ ಸುಸ್ತಾಗಿ ಬಂದು ಕವರ್ ಮಾಡ್ಕೊಳ್ಳೋಣ ಅಂತ ಬಂದೆ. ಫುಲ್ ಎಲ್ಲ ಸುಸ್ತಾಗ್ಬಿಟ್ಟು ಕೂತಿದ್ರೆ ಪಾಪ ರೆಸ್ಟ್ ಮಾಡ್ತಾರೆ. ಸೊ ನೋಡಿ, ವಿಶ್ವಭಾರತಿ ಹೈಸ್ಕೂಲು ಭುವನೇಶ್ವರಿ ಸೆಕೆಂಡ್ ಸ್ಟೇಜಲ್ಲಿ ಇರೋದು. ಆ್ಯಕ್ಚುಲಿ ಎಲ್ಲ ಟ್ರಿಪ್ಪಿಗೆ ಬಂದಿದ್ದಾರೆ, ನೋಡ್ತಾ ಇದ್ದೀರಾ, ತುಂಬ ಖುಷಿಯಾಗಿದೆ. ಎಲ್ಲ ರೆಸ್ಟ್ ಮಾಡ್ತಾ ಇದ್ದಾರೆ ಪಾಪ. ಈ ಸೈಡ್ ಎಲ್ಲ ಟ್ರೆಕ್ಕಿಂಗ್ ಮಾಡ್ಕೊಂಡ್ಬಂದು ಸುಸ್ತಾಗಿದ್ದಾರೆ. ಈಗ ನೆಕ್ಸ್ಟ್ ಈ ಸೈಡ್ಗೆ ಹೋಗ್ಲಿಕ್ಕೆ ಎಲ್ಲ ರೆಸ್ಟ್ ಮಾಡ್ತಾ ಇದ್ದಾರೆ. ಸೊ ನೋಡಿ,
ಇಲ್ಲಿ ಬೆಟ್ಟ ಮೇಲೆ ಹತ್ತಿದ ಒಂದು ಕೊಳದ ನೀರಿದೆ, ಕುಡಿದು ನೋಡೋಣ ಯಾವ ರೀತಿ ಇದೆ ಅಂತ. ಕುಂತಿ ಕುಂತಿ ಕೊಳ ಹಾ. ಅಂತ ಹೇಳ್ತಾರೆ. ಸೊ ಇದು ಎಷ್ಟೇ ಸಮ್ಮರ್ ಬಿಸಿಲು ಎಷ್ಟೇ ಬೀಳಿದ್ರು ಫುಲ್ ಕೋಲ್ಡ್ ಆಗಿರುತ್ತೆ. ನಾವು ಒಂದ್ಸತಿ ಅಂದ್ರೆ ಅಲ್ಲಿ ಹೋಗ್ಬೇಕು ಅಂದ್ರೆ ತುಂಬಾ ಡೇಂಜರ್. ಇವತ್ತವರೆಗೂ 50 ವರ್ಷದಿಂದ ಆಳ ಹುಡುಕ್ತಾನೆ ಇದ್ರೆ ಆಳ ಸಿಕ್ಕಿಲ್ಲ. ಎಷ್ಟು ಆಳ ಇದೆ ಅಂತ ಗೊತ್ತಿಲ್ಲ. ಒಂದು 300 ಅಡಿ ಆಳ. ಆಕ್ಚುಲಿ ಇದು ಯಾವಾಗ ಇದಾಗಿದೆ ಮಹಾಭಾರತ ಇದೆ ಅಂದ್ರೆ ತುಂಬಾ ಹಳೆ ಕಾಲದ್ದು. ಇಲ್ಲಿ ವ್ಯಾಲ್ಕನೋ ಇದಾಗಿದೆ. ಹೆಂಗೆ ಅಂದ್ರೆ ಬಂಡೆಗಳೆಲ್ಲ ಫುಲ್ ಕಪ್ಪಾಗಿದೆ ಅಂಡ್ ಈವನ್ ಬ್ಲಾಕ್ ಸಾಯಿಲ್ ಇದೆ. ಸೊ ಅದರಿಂದ ನಾವು ಫೈಂಡ್ ಔಟ್ ಮಾಡಿ ಏನು ಅಂದ್ರೆ ಜ್ವಾಲಾಮುಖಿ ಉಕ್ಕಿ ಬಂದಂತ ಒಂದು ಇದ್ರಲ್ಲಿ ಬಂಡೆ ಆಗಿರೋದು ಅಂತ ಜಾಗ ಇದು ಪ್ರತೀತಿ ಇದೆ. ಕುಂತಿ ಅಂದ್ರೆ ಸರಿ, ಆಮೇಲೆ ಇಲ್ಲಿ ಇವಾಗ ನೀರು ಕುಡಿದು ನೋಡೋಣ ಯಾವ ರೀತಿ ರುಚಿ ಇದೆ ಅನ್ನೋದು ಗೊತ್ತಾಗ. ಇರು ತುಂಬಾ ಪ್ಯೂರ್ ಆಗಿ ಚೆನ್ನಾಗಿದೆ. ಆಕ್ಚುಲಿ ಆ ಕಲರ್ ನೋಡ್ಬೋದು, ನೋಡಿ ಕಾಣಿಸ್ತಿದ್ಯಾ? ನೀವು ಇದೇ ಸ್ಕೂಲರಾ? ವಿಶ್ವಭಾರತಿ ಸ್ಕೂಲಲ್ಲ? ನಾವು ಇದೇ ಸ್ಕೂಲ್ ಅವರೇ. ಹಾ, ಸ್ವಲ್ಪ ಸ್ಕೂಲ್ ಬಗ್ಗೆ ಈ ಟ್ರಿಪ್ ಬಗ್ಗೆ. ಸೊ ನಿಮ್ಮ ಸ್ಕೂಲ್ ಬಗ್ಗೆ ಹೇಳಿ, ಹೆಂಗೆ ಅಂತ. ನಮ್ಮ ಸ್ಕೂಲ್ ಗ್ರೇಟ್. ನನ್ನ ಲೈಫಲ್ಲಿ ನನ್ನ ಸ್ಕೂಲ್ ಏನೋ ಒಂಥರ ಮೆಮೊರಬಲ್ ಆಗಿ ಇದೆ. ಲಾಂಗ್ ಲೈಫ್ ಅಂತ ನಿಮಗೆ ನಮ್ಮ ಪ್ರಿನ್ಸಿಪಲ್ ನಮ್ಮ ಸ್ಕೂಲಲ್ಲಿ ನಮಗೆ ಇದ್ರ ಕುಂತಿ ಬೆಟ್ಟದ ಬಗ್ಗೆ ನಮ್ಗೆ ಒಂಚೂರು ಮಂಡ್ಯದಲ್ಲಿ ಇದೆಲ್ಲ ಇದೆ ಅಂತ ನಂಗೆ ಗೊತ್ತಿಲ್ಲ ಆಂಟಿ. ಈಗ ಪ್ರಿನ್ಸಿಪಲ್ ಸರ್ ಎಲ್ಲ ಹೇಳಿ ಒಂದು ಸ್ವಲ್ಪ ವಿವರ ಕೊಟ್ಟಿದ್ದಕ್ಕೆ ಒಂದು ಸ್ವಲ್ಪ ಅರ್ಥ ಆಯಿತು. ಕುಂತಿ ಬೆಟ್ಟ ಇದು ಸೃಷ್ಟಿಯಾಗಿದೆ, ಏನಕ್ಕೆ ಹೆಸರು ಬಂತು ಅನ್ನೋದೆಲ್ಲ ನಮಗೆ ಟ್ರಕ್ಕಿಂಗ್ ಮೂಲಕ ತಿಳಿಸ್ತಾ ಇದ್ದಾರೆ ನಮ್ಮ ಪ್ರಿನ್ಸಿಪಲ್ ಸರ್. ಸೊ ವಿ ಆರ್ ಗ್ರೇಟ್ಫುಲ್ ಫಾರ್ ಅಷ್ಟೇ. ಶಾರ್ಟ್ ಆಗಿ ಇದ್ರ ಬಗ್ಗೆ ಹೇಳಬೇಕು ಅಂದರೆ ಯಾವ ರೀತಿ ಹೇಳ್ತೀರಾ ಸರ್? ಇವಾಗ ತಾನೇ ಬೆಟ್ಟ ಇಳಿದು ಬರ್ತಾ ಇದ್ದೀರಾ, ಪಾಪ ಡಿಸ್ಟರ್ಬ್ ಆಯ್ತು ಅನ್ಸುತ್ತೆ. ಇಲ್ಲ, ಹಾಂ ಹೇಳಿ. ಇದು ಕುಂತಿ ಬೆಟ್ಟ ಅಂತ ಹೆಸರು. ಈ ಕುಂತಿ ಬೆಟ್ಟ ಪಾಂಡವರು ಅಜ್ಞಾತವಾಸದಲ್ಲಿ ಇಲ್ಲಿದ್ರು ಅಂತ ಕತೆ. ಈ ಕತೆಗೆ ತಕ್ಕಂತೆ ಮೇಲ್ಗಡೆ ಗುರುಗಳೆಲ್ಲ ಇರೋದು. ಕುಂತಿ ಸ್ನಾನ ಮಾಡಿದ್ದು, ಸೀರೆ ಒಣಗಾಕಿದ್ದು, ಮತ್ತು ಭೀಮನ ಪಾದ, ಭೀಮನ ಒಳ್ಳೆ, ಮತ್ತು ಕೃಷ್ಣಾರ್ಜುನ ರಥ ಓಡಿಸಿದ್ದು, ಇದೆಲ್ಲ ಗುರುತಿದ್ದು. ಇಲ್ಲಿ ಪಾಂಡವರು ಅಜ್ಞಾತವಾಸದಲ್ಲಿ ಇಲ್ಲಿದ್ದಾಗ ಬಕಾಸುರ ಅಂತ ಹೇಳ್ಬಿಟ್ಟು ಒಬ್ಬ ರಾಕ್ಷಸ ಇರ್ತಾರೆ. ಆ ರಾಕ್ಷಸನ ಕೊಲ್ಲಬೇಕಾದ್ರೆ ಇಲ್ಲಿ ಪಕ್ಕದಲ್ಲಿ ಚಿಕ್ಕ ಎಡೆ ಅಂತ ಹೇಳ್ತಾರೆ, ಚಿಕ್ಕ ಎಡೆ ಅಂತ ಕರೀತಾರೆ. ಈಗ ಅಲ್ಲಿ ಚಿಕ್ಕ ಎಡೆ ಅಂತೇಳಿ, ಈ ಕಡೆ ಹಿರಿ ಎಡೆ ಅಂತೇಳಿ, ಹಿರೋಡೆ ಅಂತ ಹೇಳ್ಬಿಟ್ಟು ಮತ್ತೊಂದು ಇದೆ. ಆ ಚಿಕ್ಕ ಎಡೆಯಲ್ಲಿ ಆ ಸರದಿ ಪ್ರಕಾರ ಊಟ ತಂದು ಕೊಡೋದು ಒಬ್ಬ ಚಿಕ್ಕಮಣ ಹೆಂಗಸು ಒಬ್ಬನೇ ಮಗ ಇರ್ತಾನೆ. ಆ ಮಗ ಊಟ ತಂದು ಕೊಡಬೇಕು, ರಾಕ್ಷಸ ತಿಂದ್ಬಿಡ್ತಾನೆ ಅಂತ ಇವರು ತಾಯಿ ಹೇಳ್ತಾ ಇರುವಾಗ ಕುಂತಿ ಭಿಕ್ಷಾಟನೆಗೆ ಹೋದಾಗ ಕುಂತಿ ಯಾಕೆ ಮಾಡ್ತಾ ಅಂತ ಕೇಳಿದಾಗ ಹೀಗೆ ನನ್ನ ಮಗನಿಗೆ ಇವತ್ತು ಸರ್ದಿದೆ, ರಾಕ್ಷಸ ನಮ್ಮನ್ನ ತಿಂದ್ಬಿಡ್ತಾನೆ, ನನ್ನ ಮಗನ ತಿಂದ್ಬಿಡ್ತಾನೆ, ನಮಗೆ ಕೊಳ್ಳಿರೋದು ಯಾರಿಲ್ಲ ಅಂತೇಳಿ ಅಳ್ತಾ ಇದ್ದೀನಿ ಕಣವ ಅಂತ ಹೇಳಿಬಿಟ್ಟು ನನ್ನ 5 ಮಕ್ಕಳಿದ್ದಾರೆ, ಒಬ್ಬನ ನನ್ನ ಸಾಕಾಗಲ್ಲ, ಒಬ್ಬನ ಮಗನ ಕಳಿಸ್ಕೊಡ್ತೀನಿ, ಅದರಿಂದ ನೀವು ನನ್ನ ಮಗನೇ ಕಳಿಸಿ ಅಂತೇಳಿ ಕುಂತಿ ಹೇಳಿ ಕಳಿಸ್ತಾರೆ. ಆ ಸಂದರ್ಭದಲ್ಲಿ ಒಂದು ಬಂಡಿ ಅನ್ನ, ಒಂದು ಬಂಡಿ ಸಾಂಬಾರು ಮತ್ತು ಎತ್ತು ಗಾಡಿ ತಂದು ಇಲ್ಲಿ ಊಟ ಮಾಡ್ಕೊಂಡು ನನ್ನ ಊಟೆಲ್ಲ ತಿಂದಿದ್ದೇನೆ ಅಂತೇಳಿ ಇಬ್ಬರಿಗೂ ವಾಗ್ವಾದ ನಡೀತೆ. ಆ ಸಂದರ್ಭದಲ್ಲಿ ನಾನು ಬುದ್ಧಿ ಹೊಡಿತಾ ಇರ್ತಾರೆ. ಮತ್ತು ಭೀಮನ ಬುದ್ಧಿ ಬಂದಾಗ ಸತ್ತೋದಾಗ 2 ಭಾಗವನ್ನು ಮಾಡಿದ್ದೆ ಅಂತ ತೋರಣ ಕಟ್ಟಬೇಕಾಗ ಬೆಳಿಗ್ಗೆ ಎದ್ದು ಕಷ್ಟವಾಗುತ್ತೆ ಅಂತೇಳಿ ಇಲ್ಲಿಂದ ಪಲಾಯನ ಮಾಡಿ ರಾಮನಗರ ಕಡೆಗೆ ಹೋಗ್ತಾರೆ. ಸೊ ಅದರಿಂದ ಇದು ಕುಂತಿ ಬೆಟ್ಟ ಅಂತ ಪ್ರಸಿದ್ಧ ಆಯ್ತು. ಪಾಂಡವರಪುರ ಅನ್ನೋದು ಅದು ಪಾಂಡವಪುರ ಅಂತ ಕರೀತಾರೆ. ಥ್ಯಾಂಕ್ ಯು ಸರ್. ಇನ್ನೊಂದು ಹೆಸರು ಈರೋಡೆ ಇತ್ತು, ಅದು ಈರೋಡೆ. ಓಕೆ, ಥ್ಯಾಂಕ್ ಯು ಸರ್. ಕಾರ್ತೆಗೌಡ, ಕುಂತಿ ಬೆಟ್ಟ ಪಕ್ಕ ಊರು ಹಿರೇಮಡಿ. ಹಿರೇಮಠ. ಇಲ್ಲಿ ಹೆಡ್ ಮಾಸ್ಟರ್ ಆಗಿದ್ದೆ ಮತ್ತು ಪಿ ಈಗ ರಿಪೇರ್. ಓಕೆ, ತುಂಬ ಧನ್ಯವಾದ ಸರ್. ಇಲ್ಲೊಂದು ಕಲ್ಯಾಣಿ ಇದೆ. ಸೊ ಈ ಕಲ್ಯಾಣಿ ಹತ್ರ ಎಲ್ಲ ಫುಲ್ ಬೆಟ್ಟ ಹತ್ತಿ ಸುಸ್ತಾಗಿ ಬಂದು ಕವರ್ ಮಾಡ್ಕೊಳ್ಳೋಣ ಅಂತ ಬಂದೆ. ಫುಲ್ ಎಲ್ಲ ಸುಸ್ತಾಗ್ಬಿಟ್ಟು ಕೂತಿದ್ರೆ, ಪಾಪ ರೆಸ್ಟ್ ಮಾಡ್ತಾ ಇದ್ದಾರೆ. ಸ್ಕೂಲ್ ಗ್ರೂಪ್ ಫೋಟೋಗೆ ರೆಡಿ ಆಗ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. 8th 9th 10th ಹೈಸ್ಕೂಲ್ ಏನಿದೆ ಆ ಸ್ಕೂಲ್ ಮಕ್ಕಳು ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಇದೊಂದು ಟ್ರಕ್ಕಿಂಗಲ್ಲಿ. ಸೊ ತುಂಬ ಒಂದೊಳ್ಳೆ ಉಪಯುಕ್ತ ಒಂದು ಏನಂದರೆ, ಯಾಕಂದರೆ ಯಾವಾಗಲೂ ಎಜುಕೇಷನ್ ಓದು ಅನ್ನೋ ಬದಲು ಸೊ ಅದ್ರ ಜೊತೆಗೆ ಇದು ಕೂಡ ಇದ್ದರೆ ತುಂಬ ಚೆನ್ನಾಗಿರುತ್ತೆ, ಮೈಂಡ್ ಫ್ರೆಶ್ ಆಗುತ್ತೆ, ಅವ್ರಿಗೂ ಇಂಟ್ರೆಸ್ಟ್ ಇರುತ್ತೆ ಓದಲಿಕ್ಕೆ ಅಂತ ಹೇಳಿ ಇದೊಂದು ಮೆಥಡ್. ಅಂದರೆ ಹಿಸ್ಟಾರಿಕಲ್ ಪ್ಲೇಸಸ್ಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳಿಸ್ಲಿಕ್ಕೆ ಎಲ್ಲ ನೋಡಿ ಯಾವ ಥರ ಇದೆ. ನಂಗೆ ನಿಜ ತುಂಬ ಖುಷಿ ಆಯಿತು ಈ ಸ್ಕೂಲ್ ಬಗ್ಗೆ, ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ ಕೂಡ. ಹಾಗೆ ನಾವು ಒಂದು ಗ್ರೂಪ್ ಫೋಟೋ ತೆಗೆದ್ಬಿಡೋಣ, ಫುಲ್ ಎಲ್ಲ ರೆಡಿ ಆಗಿಬಿಡಲಿ. ಸೊ ಈ ಒಂದು ವಿಡಿಯೋ ಮೂಲಕ ನಮಗೆ ಗೊತ್ತಾಗುತ್ತೆ ಈ ಒಂದು ಶಾಲೆಯಲ್ಲಿ
ಸ್ಟೂಡೆಂಟ್ಸ್ ಹಾಗೆ ಟೀಚರ್ಸ್ ಮಧ್ಯೆ ಬಾಂಡಿಂಗ್ ಎಷ್ಟು ಚೆನ್ನಾಗಿದೆ, ಎಷ್ಟು ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ ಇಬ್ಬರ ಮಧ್ಯೆ ಅನ್ನೋದು ತುಂಬ ಚೆನ್ನಾಗಿದೆ. ಹಾಗೆ ತುಂಬ ಫ್ರೆಂಡ್ಲಿ ಆಗಿ ಕೋಆಪ್ರೇಟ್ ಮಾಡ್ತಾರೆ ಟೀಚರ್ಸ್. ಸೊ ಈ ಶಾಲೆ ಬಗ್ಗೆ ಒಂದು ವರ್ಡಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡೋದೇನೆಂದರೆ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು.